ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಎಷ್ಟೋ ಬಾರಿ ನಮಗೆ ಮನೆಯಲ್ಲಿ ಪದೇ ಪದೇ ಗಲಾಟೆಗಳಾಗ್ತಾ ಇರುತ್ತೆ, ಅಥವಾ ಮನೆಗೆ ಬಂದ ತಕ್ಷಣ ಒಬ್ಬರನ್ನು ನೋಡಿದ ತಕ್ಷಣ ಇನ್ನೊಬ್ಬರಿಗೆ ಕೋಪ ಬರ್ತಾ ಇರುತ್ತೆ. ಅದಕ್ಕೆ ಕಾರಣ ಏನು ಅಂತಲೇ ಗೊತ್ತಿರಲ್ಲ. ನೀವು ಈಗಾಗಲೇ ಹಲವಾರು ರೀತಿಯ ಪರಿಹಾರಗಳನ್ನು ಮಾಡ್ಕೊಂಡಿರ್ತೀರಿ, ಆದರೂ ನಿಮಗೆ ಪರಿಹಾರ ಆಗಿರಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಬೇಕಾಗುತ್ತೆ. ಯಾರಾದರೂ ನಮ್ಮ ಮನೆಗೆ ಏನೋ ಮಾಡಿಸಿ ತಂದು ಹಾಕಿದಾರಾ, ಅಥವಾ ಯಾರೋ ನಮ್ಮ ಮೇಲೆ ಒಂದು ಮಾಂತ್ರಿಕ ಪ್ರಯೋಗಗಳೇನಾದರೂ ಮಾಡಿದಾರಾ, ಅಥವಾ ನಮ್ಮ ಮನೆಯಲ್ಲಿ ಇರುವಂತಹ ಯಾರ್ದಾದರೂ ದಶಾಭುಕ್ತಿ ಅಥವಾ ಅಂತರಭುಕ್ತಿ ಆ ಥರ ನಾವೇನು ಹೇಳ್ತೀವಿ, ಅಥವಾ ನಮ್ಮ ಜಾತಕಗಳಲ್ಲಿ ಗ್ರಹ ಬಲಗಳಿಂದ ಏನಾದರೂ ಈ ಸಮಸ್ಯೆಗಳು ಆಗ್ತಾ ಇದೆಯಾ ಅಂತ ಹೇಳಿಬಿಟ್ಟು ನಾವು ನೋಡಬೇಕಾಗುತ್ತೆ. ಹಾಗೆಯೇ ಎಷ್ಟೋ ಬಾರಿ ನಮಗೆ ಹಲವಾರು ಕಾದಾಟಗಳು ಬರ್ತಾ ಇರುತ್ತೆ, ಆದರೆ ಅಂತಹ ಕಾದಾಟಗಳಿಗೆ ನಾವು ತುಂಬ ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಇವತ್ತೆಲ್ಲ ನಾಳೆ ಸರಿಯಾಗುತ್ತೆ, ಇವತ್ತೆಲ್ಲ ನಾಳೆ ಸರಿಯಾಗುತ್ತೆ ಅಂತ. ಆದರೆ ಕೆಲವೆಲ್ಲ ಸಂದರ್ಭದಲ್ಲಿ ನೀವು ನೋಡಬೇಕು, ಅಂತಹ ಒಂದು ಕಾದಾಟಗಳು ಅಥವಾ ಇಂತಹ ಒಂದು ಜಗಳಗಳು ಏನಾಗುತ್ತೆ ಅಂತಂದರೆ ವಿಪರೀತ ಒಂದು ಮಟ್ಟಕ್ಕೆ ಹೋಗುತ್ತೆ. ಅಂತಹ ಸಂದರ್ಭದಲ್ಲಿ ಗಂಡ ಮನೆ ಬಿಟ್ಟು ಹೋಗೋದು, ಅಥವಾ ಹೆಂಡತಿ ಮನೆ ಬಿಟ್ಟು ಹೋಗುವಂಥದ್ದು, ಅಥವಾ ಮಕ್ಕಳು ಮನೆ ಬಿಟ್ಟು ಹೋಗುವಂಥದ್ದು, ಈ ಥರ ಎಲ್ಲ ಒಂದು ಪ್ರಸಂಗಗಳು ಬರುತ್ತೆ. ಯಾಕಂದರೆ ಯಾರಾದರೂ ನಿಮ್ಮ ಮೇಲೆ ಮಾಂತ್ರಿಕ ಬಾಧೆಗಳನ್ನು ಮಾಡಿದಾಗ, ಅಥವಾ ಒಂದು ನಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಗೆ ಅಥವಾ ನಿಮ್ಮ ದೇಹಕ್ಕೆ ಕಳಿಸಿದಂತಹ ಸಂದರ್ಭದಲ್ಲಿ ಅದು ಬಂದು ನಿಮ್ಮ ದೇಹ ಅಂತ ಏನಿದೆ ಆ ದೇಹದಲ್ಲಿ ಇರುವಂತಹ ನಿಮ್ಮ ಮನಸ್ಸಿನ ಮೇಲೆ ಹೆಚ್ಚಿನ ಒಂದು ಪ್ರಚೋದನೆಯನ್ನು ಮಾಡುತ್ತೆ. ಈ ಪ್ರಚೋದನೆಯಿಂದ ಏನಾಗುತ್ತೆ ಅಂದರೆ ನಿಮ್ಮ ದೇಹದಲ್ಲಿ ಒಂದು ಅಸಮತೋಲನ ಉಂಟಾಗುತ್ತೆ. ಅದರ ಜೊತೆಗೆ ನಿಮಗೆ ಯಾರನ್ನೇ ನೋಡಿದ್ರೂ ಸಮೇತ ಒಂದು ಪ್ರೀತಿಪೂರ್ವಕವಾಗಿ ಇರಬೇಕು ಅಂತ ಅನಿಸೋದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಆದಷ್ಟು ಸಮಾಧಾನ ಚಿತ್ತದಿಂದ ನಾವು ಇರಬೇಕಾಗುತ್ತೆ. ಒಂದು. ಎರಡನೇದಾಗಿ, ಪ್ರತಿದಿನವೂ ನಿಮ್ಮ ಮನೇಲಿ ಈ ಥರ ಕಾದಾಟಗಳು ಗಲಾಟೆಗಳು ಆಗ್ತಾ ಇದೆ, ಅಥವಾ ಒಬ್ರಿಗೊಬ್ಬರು ಒಡೆದಾಡ್ತಾ ಇದ್ದೀವಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಪ್ರತಿನಿತ್ಯವೂ ನಿಮ್ಮ ಕುಲದೇವರ ಹೆಸರನ್ನು ಹೇಳಿಕೊಂಡು ನೀವು ನಿತ್ಯವೂ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಖಂಡಿತವಾಗಲೂ ನಿಮ್ಮ ಮನೆಗೆ ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗೆ ಒಂದು ಜಾಸ್ತಿ ಆಗೋದು ಅಂತ ಹೇಳ್ತೀವಿ, ಅಂಥ ಜಾಸ್ತಿ ಆಗೋದು ಅಲ್ಲಿಗೆ ತಡೆಯಾಗುತ್ತೆ ಅಂತ ಹೇಳ್ತೀನಿ. ಹಾಗೇನೇ ನೀವು ನೋಡ್ಬೋದು, ಕೆಲವರ ಮನೆಯಲ್ಲಿ ಪದೇ ಪದೇ ಅಪಘಾತಗಳಾಗೋದು. ಈಗ ಮಗ ಬಿದ್ದೋಗಿರ್ತಾರೆ, ಅವರು ಡಿಸ್ಚಾರ್ಜ್ ಆಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರ್ತಾರೆ ಅಂತ ಅಂದ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ಮತ್ತೆ ಆ ತಾಯಿ ಇದ್ದರೆ ತಾಯಿ ಮತ್ತೆ ಅವರು ಅಪಘಾತಗಾಗೋದು. ಮಗನಿಗೆ ಯಾವ ಕಾಲು ಮುರಿದೋಗಿತ್ತು ಅದೇ ರೀತಿ ಆ ತಾಯಿಗೂ ಅದೇ ಕಾಲು ಮುರಿದು ಹೋಗೋದು. ಈ ಥರ ಸಮೇತ ಕೆಲವೆಲ್ಲ ಒಂದು ಪುತ್ಥಳಿ ಪ್ರಯೋಗ ಅಥವಾ ಗೊಂಬೆಗಳ ಪ್ರಯೋಗಗಳು ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಅಮಾವಾಸ್ಯೆ ತಪ್ಪಿದರೆ ಹುಣ್ಣಿಮೆಯ ದಿನದಲ್ಲಿ ನಮಗೆ ಇಂತಹ ಸಮಸ್ಯೆಗಳು ಉಂಟಾಗುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ನಾವು ಗೃಹ ಬಾಧೆಗಳು ಅಥವಾ ಗ್ರಹ ಬಾಧೆಗಳು ಅಂತಲೂ ನಾವು ಹೇಳ್ಬೋದು. ಅಥವಾ ಯಾರೋ ಅನ್ಯ ಆತ್ಮಗಳನ್ನು ಕಳಿಸಿದಂತಹ ಸಂದರ್ಭದಲ್ಲೂ ಸಮೇತ ನಮ್ಮ ಮನೆಯಲ್ಲಿ ಈ ಥರ ದಾಳಿಗಳು ಉಂಟಾಗುತ್ತೆ. ಈಗ ನೋಡಿ, ಉದಾಹರಣೆಗೆ ಒಂದು ತಾಯಿ ಇರ್ತಾರೆ, ಒಂದು ಮಗ ಇರ್ತಾನೆ. ಮಗನಿಗಾದ್ಮೇಲೆ ತಾಯಿಗಾಗೋದು ಅಥವಾ ತಾಯಿಗಾದ್ಮೇಲೆ ಮಗನಿಗಾಗೋದು ಎರಡೂ ಒಂದೇ ಅಲ್ವಾ ಜೀವ? ಎಷ್ಟು ನೋವಲ್ಲಿ ಒದ್ದಾಡುತ್ತೆ. ಸೊ ಯಾಕಂದರೆ ಕೆಲವ್ರನ್ನ ನೀವು ನೋಡ್ಬೋದು, ಗಂಡ ಹೆಂಡತಿಯನ್ನು ಪ್ರತ್ಯೇಕ ಮಾಡುವಂಥದ್ದು, ಅಥವಾ ಅವರ ಆಸ್ತಿ ಅಂತಸ್ತುಗಳನ್ನು ಹೊಡೆದುಕೊಳ್ಳೋದಕ್ಕೆ, ಅಥವಾ ಅವರಿಬ್ಬರು ಚೆನ್ನಾಗಿರಬಾರ್ದು ಅಂತೇಳಿ ಹೊಟ್ಟೆ ಕಿಚ್ಚಿಂದನೂ ಸಮೇತ ಅವರು ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ಯಾರೇ ಆಗಲಿ, ಅದು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ, ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಇಂತಹ ಒಂದು ಮಾಂತ್ರಿಕ ಬಾಧೆಗಳು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗೆ ನಾವು ಹೆದರಲೇಬಾರ್ದು. ಹೆದರದೆ ಯಾವಾಗ ನೀವು ಸತತವಾಗಿ ನಿತ್ಯವೂ ಮಂತ್ರವನ್ನು ಜಪ ಮಾಡ್ತೀರಿ, ಅಥವಾ ನೀವು ನಿತ್ಯವೂ ದೇವರ ಅನುಷ್ಠಾನದಲ್ಲಿ ನಿತ್ಯ ಪೂಜೆ ಕೈಂಕರ್ಯಗಳನ್ನು ನೀವು ಯಾವಾಗ ಮಾಡ್ಕೊಂಡು ಹೋಗ್ತೀರಿ, ಖಂಡಿತವಾಗ್ಲೂ ನಿಮಗೆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಖಂಡಿತ ಅಪಘಾತಗಳಾಗುತ್ತೆ, ಕಷ್ಟಗಳಾಗುತ್ತೆ, ನೋವುಗಳಾಗುತ್ತೆ, ಅವಮಾನಗಳಾಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಹಾಗಂತ ಹೇಳಿ ನಿಮ್ಮ ದೇಹದಲ್ಲಿ ಇರುವಂಥ ಒಂದು ಮಾಂತ್ರಿಕ ಬಾಧೆಗಳು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಏನಿದೆ ಅದನ್ನು ನೀವು ಪರಿಹಾರವನ್ನು ಮಾಡಿಕೊಳ್ಳೇಬೇಕು. ಅಲ್ಲಿ ತನಕನಾದರೂ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಈಗ ಎಷ್ಟೋ ಬಾರಿ ಮನೆಯಲ್ಲಿ ಗಲಾಟೆ ಆಗ್ತಾ ಇದೆ ಮೇಡಮ್, ನಮಗೆ ಇರೋಕ್ಕೆ ಆಗ್ತಾ ಇಲ್ಲ. ನೋಡಿ, ಈಗ ನಾಡಿದ್ದು ಅಮಾವಾಸ್ಯೆ ಬರ್ತಾ ಇದೆ, ಯುಗಾದಿ ಅಮಾವಾಸ್ಯೆ. ನೋಡಿ, ನಮಗೆ ಪರಭಾವ ಸಂವತ್ಸರದಿಂದ ಉಂಟಾಗುವಂತಹ ಲಾಭಗಳ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ನಾವು ವಿಶ್ವಾಸ ಸಂವತ್ಸರದಿಂದ ಮುಂದಿನ ಸಂವತ್ಸರಕ್ಕೆ ಕಾಲಿಡುವಂತಹ ಸಂದರ್ಭದಲ್ಲಿ ನಮ್ಮ ಸಂಕಲ್ಪಗಳು ಹೀಗೇನೆ ಇರಬೇಕು ಅಂತ ಹೇಳ್ತೀನಿ. ನೋಡಿ, ನಿಮಗೆ ಸುಮಾರು 1 ಅಡಿ ಉದ್ದ ಇರುವಂತಹ ಮುತ್ತುಗದ ಎಲೆ, ನೀವು ಕೇಳಿದ್ದೀರಿ
ನಾವು ಮುತ್ತುಗದ ಎಲೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಊಟಕ್ಕೆ ಬಳಸುವಂಥದ್ದು, ಅಂದರೆ ಮದುವೆ ಮನೆಗಳಲ್ಲೆಲ್ಲ ಊಟಕ್ಕೆ ಹಾಕ್ತಾರಲ್ಲ, ಅಂತಹ ಒಂದು ಪಾಲಾಶ ವೃಕ್ಷ ಅಂತನಾದರೂ ಹೇಳ್ತಾರೆ, ಮುತ್ತುಗದ ವೃಕ್ಷ ಅಂತನಾದರೂ ಹೇಳ್ತಾರೆ. ಅದರ ಒಂದು ಟೊಂಗೆ ಅಥವಾ ಅದರ ಏನು ರೆಂಬೆ ಅಂತ ಏನಿದೆ ಅದನ್ನು ನೀವು ತೊಗೊಂಡು ಬಂದ್ಬಿಟ್ಟು 1,000 ಸಲ ನೀವು ಜಪವನ್ನು ಮಾಡಬೇಕು. ಆ ಜಪವನ್ನು ಮಾಡಿ ನಿಮ್ಮ ಮನೆಯೊಳಗಡೆಗೆ ನೀವು ಸಣ್ಣದಾಗಿ ನಿಮಗೆ ನಿಮ್ಮದು ಮನೆಯಲ್ಲಿರುವಂಥ ಹಳೆ ಬಾಣಲಿನೇ ಸಾಕು, ಆ ಹಳೆ ಬಾಣಲಿಗೆ ತೆಗೆದುಬಿಟ್ಟು ಏನು ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ತುಪ್ಪವನ್ನು ಹಾಕಿ, ಸ್ವಲ್ಪ ಪಚಕರ್ಪೂರವನ್ನು ಹಾಕಿ, ಆ ಪಾಲಶ ವೃಕ್ಷ ಅಂತ ನಾನು ಹೇಳಿದೆ, ಆ ವೃಕ್ಷದ ಟೊಂಗೆ ಅಂತ ಏನಿದೆ ಅದನ್ನು ನೀವು ತೊಗೊಂಡು ಬಂದು ಅದಕ್ಕೆ ನೀವು ಮಂತ್ರವನ್ನು 1000 ಸಲ ಜಪಿಸ್ಬಿಟ್ಟು ನೀವು ಆ ಹೋಮ ಅಂದರೆ ಅಂತಹ ಸಂದರ್ಭ ರಾತ್ರಿಯ ಸಮಯದಲ್ಲಿ ನೀವು ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕವಾದಂತಹ ಒಂದು ಶಕ್ತಿ ಸಿಗುತ್ತೆ. ಅದರ ಜೊತೆಗೆ ಇದಾದಮೇಲೆ ಜಗಳಾಗುತ್ತಾ ಅಂದರೆ ಖಂಡಿತವಾಗ್ಲೂ ಜಗಳ ಆಗುತ್ತೆ, ಯಾಕಂದರೆ ಮನೆಯದು ವೈಬ್ರೇಷನ್ಸು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಒಂದು ಸಕಾರಾತ್ಮಕವಾದಂತಹ ಶಕ್ತಿ ಜಾಸ್ತಿ ಆಗುತ್ತೆ, ನಕಾರಾತ್ಮಕವಾದಂತಹ ಒಂದು ವೈಬ್ರೇಷನ್ಸು ದೂರ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಒಂದು ಮನಃಶಾಂತಿಗಾಗಿ ಅಥವಾ ಗೃಹದ ಶಾಂತಿಗಾಗಿ ಇಂತಹ ಒಂದು ಮಂತ್ರವನ್ನು ಸಮೇತ ನೀವು ಪಠನೆಯನ್ನು ಮಾಡಲೇಬೇಕು. ಅದರ್ವೈಸು ಈ ಯಾವುದು ನೀವು ಏನು ನಾನು ಹೇಳಿದೆ ಪಾಲಾಶ ವೃಕ್ಷ ಅಥವಾ ಮುತ್ತುಗದ ಒಂದು ಕಡ್ಡಿ ಅಂತ ಅಥವಾ ಟೊಂಗೆ ಅಂತ ಅದು ನಿಮಗೆ ಕೆಲಸ ಮಾಡಲ್ಲ ಅಂತ ಹೇಳ್ತೀನಿ. ಯಾವಾಗ ನೀವು ಸರಿಯಾದ ರೀತಿ ಪ್ರೊಸೆಸಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ಇದಕ್ಕೆ ನಿಮಗೆ ಪರಿಹಾರ ಆಗುತ್ತೆ ಅಂತ. ಮೊದಲಿಗೆ ಕುಲದೇವರು, ಮನೆ ದೇವರು, ಆನಂತರ ಗ್ರಾಮ ದೇವರನ್ನು ನೆನೆಸ್ಕೊಂಡು ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಳಿ. ಇಲ್ಲಿ ಮಂತ್ರ ಬಂದು ಓಂ ಶಂ ಶಾಂ ಶಿಂ ಶಿಂ ಶುಂ ಶೂಂ ಶೇಂ ಶೈಂ ಶೋಂ ಶೌ ಶಂ ಶಾಂ ಸ್ವಂ ಸ್ವಂ ಸ್ವಾಹ ಅಂತ ಹೇಳಿಬಿಟ್ಟು ಮಂತ್ರವನ್ನು ನೀವು 1000 ಬಾರಿ ಪಠನೆ ಮಾಡಿಬಿಟ್ಟು ಆನಂತರ ತುಪ್ಪದಲ್ಲಿ ನಿಮ್ಮ ಮನೆಯಲ್ಲೇ ಹೋಮ ಮಾಡ್ಕೊಳ್ಳೋದ್ರಿಂದ ಅಥವಾ ಆ ಕಟ್ಟಿಗೆಗೆ ನೀವು ತುಪ್ಪವನ್ನು ಹಾಕಿ ಜೋಲಿಸೋದ್ರಿಂದ ಆನಂತರದಲ್ಲಿ ಅದು ಎಲ್ಲ ಕಡೆಗೆ ನೀವು ಅದನ್ನು ಹೊಗೆಯನ್ನು ಕೊಡ್ತಾ ಬರಬೇಕು. ಕೊಟ್ಕೊಂಡು ಬರೋದ್ರಿಂದ ಏನಾಗುತ್ತೆ, ನಿಮ್ಮ ಮನೆಯಲ್ಲಿ ಸಕಾರಾತ್ಮಕವಾದಂಥ ವೈಬ್ರೇಷನ್ಸ್ ಶುರುವಾಗುತ್ತೆ. ಇದು ಎಷ್ಟು ಅಮಾವಾಸ್ಯೆಗಳು ಮಾಡಬೇಕು, ಅದು ನಿಮ್ಮ ಮನೆಯ ಶಕ್ತಿಯನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಪಾಸಿಟಿವ್ ಆಗಿರುವಂತಹ ಒಂದು ವೈಬ್ರೇಷನ್ಸು ಸಿಗುತ್ತೆ. ಹಾಗೆಯೇ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದರೆ ಖಂಡಿತವಾಗ್ಲೂ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ಅದೇ ಥರನೇ ಯಾರಿಗಾದರೂ ಒಂದು ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗೆ ಧೂಪ ಬೇಕಾದಂತಹ ಸಂದರ್ಭದಲ್ಲೂ ಸಮೇತ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಯಾರಿಗಾದರೂ ಇಂತಹ ವಿಡಿಯೋವು ಹಲವಾರು ಜನ ಸಮಸ್ಯೆಯಲ್ಲಿ ಇರ್ತಾರೆ. ಯಾಕಂದರೆ ಮನೆಯಲ್ಲಿ ಕ್ಲೇಶ, ಮನೆಯಲ್ಲಿ ಒಬ್ಬರು ನೋಡಿದ ತಕ್ಷಣ ಜಗಳ, ಒಬ್ಬರು ನೋಡಿದ ತಕ್ಷಣ ಕೋಪ, ಅಶಾಂತಿ ಇಂಥವೆಲ್ಲ ಇರುತ್ತೆ. ಬರೀ ಇದೊಂದೇ ಸಾಕಾಗಲ್ಲ, ಅದರ ಜೊತೆಗೆ ಇನ್ನೂ ಹಲವಾರು ರೀತಿಯ ಪರಿಹಾರಗಳು ಇರುತ್ತೆ. ಕೆಲವೆಲ್ಲ ಪರಿಹಾರಗಳು ನೀವು ಮಾಡ್ಕೋಬೇಕಾಗುತ್ತೆ, ಕೆಲವೆಲ್ಲ ಪರಿಹಾರಗಳು ನಮ್ಮಂಥ ಭೂತ ವೈದ್ಯರ ಹತ್ರ ನೀವು ಪರಿಹಾರ ಮಾಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಏನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಇದಕ್ಕೆ ನಾನು ಸಾಧ್ಯ ಆದಷ್ಟು ಉತ್ತರಿಸ್ತೀನಿ. ಅಂದರೆ ಇದಕ್ಕೆ ರಿಲೇಟೆಡ್ ಆಗಿ, ಇದು ವೈಯಕ್ತಿಕವಾಗಿ ಯಾರು ಕೇಳಬೇಡಿ ಅಂತ ಹೇಳ್ತೀನಿ. ಹಾಗೆ ಇಂತಹ ಒಂದು ಏನು ಪರಿಹಾರವನ್ನು ಈಗ ನೋಡಿ, ಅಮಾವಾಸ್ಯೆ 19ನೇ ತಾರೀಕು ಯುಗಾದಿ ದಿನ ಅವತ್ತು ಮಾಡ್ಕೊಳ್ಳಿ. ಮತ್ತೆ ನೀವು ಮಾಡ್ಕೊಂಡು ಹೋಗೋದ್ರಿಂದ ಫಲ ಸಿಗುತ್ತೆ ಅಂತ ಹೇಳ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ತೆ.